ಎಳ್ಳಿನಷ್ಟು ಕೂಡ ಗುಣಗಳು ನನಗೆ ಕಾಣ್ತಾ ಇಲ್ಲ. ಇಂಥವನನ್ನ ನೀನು ನಮಸ್ಕಾರ ಮಾಡು ಅಂತ ನನಗೆ ಹೇಳ್ತೀಯಲ್ಲ, ಇವನು ದೇವ್ರಾ ಅಂತ ಕೃಷಾನು ಕೇಳ್ತಾ ಇದ್ದಾನೆ. ಇದನ್ನ ಕೇಳಿರುವಂತಹ ವಿಶ್ವಾವಸು ಹೀಗೆ ಉತ್ತರ ಕೊಡ್ತಾನೆ. ಕಿಮರೆ ಭಗವಂತಂ ಅರವಿಂದ ಬಾಂಧವಮಪಿ ವಿನಿಂದಸಿ. ಏನಪ್ಪ ನೀನು ಸ್ವಯಂ ಭಗವಾನ್ ಆಗಿರುವಂತಹ ಸೂರ್ಯ, ಅವನು ಅರವಿಂದ ಬಾಂಧವ, ಅವನನ್ನ ನೀನು ನಿಂದನೆ ಮಾಡ್ತಾ ಇದ್ದೀಯಲ್ಲ, ಇದು ಎಷ್ಟು ಸರಿ? ಶೃಣು ಪುರುಭಾಗಿನ್. ಹೀಗೆ ಅವನನ್ನ ಉದ್ದೇಶಿಸಿ ಸೂರ್ಯನ ವರ್ಣನೆಯನ್ನ ಆರಂಭಿಸ್ತಾನೆ ವಿಶ್ವಾವಸು. ವೃಷ್ಟಿಂ ಘೃಷ್ಟಿಭಿರಾರಚಯ್ಯ ಜಗತಸ್ತುಷ್ಟಿಂ ಸರೀಸರ್ಷ್ಟಿಯಃ ಪುಷ್ಟಿಂದ್ರಾಗ್ವಿಷಿ ನಷ್ಟಿ ದೃಷ್ಟಿಷು ನೃಣಾಂ ಧ್ವಾಂತಂ ಪಿನಷ್ಟಿ ಸ್ಥಿರಂ ಪ್ರಾಜ್ಞಾನಾಮಪವರ್ಗಮಾರ್ಗದಮುಮುಂ ಪದ್ಮಾಗೃಹೋಲ್ಲಾಸಿನಂ ಕೋನಸ್ತೌತಿ ಸಮಸ್ತಲೋಕ ಸುಹೃದಂ ದ್ಯೋಭೂಷಣಂ ಭೂಷಣಂ. ಎಲೈ ಕೃಷಾನು, ನೀನ್ ಹೇಳಿದೆ ನೀರನ್ನ ತಾನೊಬ್ಬನೇ ಕುಡಿತಾನೆ ಅಂತ. ಯಾಕಾಗಿ ಕುಡಿತಾನೆ ಆ ಸೂರ್ಯ? ವಿಶ್ವಾವಸು ಅದನ್ನ ವರ್ಣನೆ ಮಾಡ್ತಾ ಇದ್ದಾನೆ. ತನ್ನ ಘೃಷ್ಟಿ ಅಂತಂದ್ರೆ ಕಿರಣ ಅಂತ ಅರ್ಥ. ತನ್ನ ಕಿರಣಗಳಿಂದ ಅವನು ಜಗತ್ತಿನ ಸೃಷ್ಟಿಗಾಗಿ, ಜಗತ್ತಿನ ಸಂತೋಷಕ್ಕಾಗಿ ಮಳೆಯಾಗಿ ನೀರನ್ನ ಹೊಯ್ಸ್ತಾನೆ. ಇನ್ನು ಎಲ್ಲ ಮನುಷ್ಯರ ಕಣ್ಣುಗಳಲ್ಲಿ ವಿಶೇಷ ಜಾಗೃತಿಯಾಗಿ ಅವನು ತನ್ನ ಸಾಮರ್ಥ್ಯವನ್ನ ನೀಡ್ತಾನೆ. ಇನ್ನು ಅಂಧಕಾರವನ್ನ ತೊಳಿಲಿಕ್ಕೆ ಸ್ವಯಂ ತಾನೇ ಬರ್ತಾನೆ. ಧ್ವಾಂತಂ ಎಂದರೆ ಅಂಧಕಾರ ಅಂತ ಅರ್ಥ. ಸ್ಥಿರಂ ಧ್ವಾಂತಂ ಪಿನಷ್ಟಿ. ರಾತ್ರಿಯೆಲ್ಲ ಇರುವಂತಹ ಅಂಧಕಾರವನ್ನ ಬೆಳಗ್ಗೆ ಬಂದು ತಾನೇ ತೊಳಿತಾನೆ. ಅಷ್ಟೇ, ವಿವೇಕಿಗಳು ಅವರ ಸಾಧನೆಗಾಗಿ ಮಾರ್ಗವನ್ನ ಮಾಡಿಕೊಡ್ತಾನೆ. ಇನ್ನು ಸ್ವಯಂ ಶ್ರೀಲಕ್ಷ್ಮಿಯ ವಾಸವಾದಂತಹ ಕಮಲಗಳನ್ನ ಪ್ರತಿದಿನವೂ ಬಂದು ಅರಳಿಸ್ತಾನೆ. ಇಂತಹ ಸೂರ್ಯನನ್ನ ಎಲ್ಲಾ ಲೋಕದ ಜೀವಿಗಳು ಸುಹೃದ್, ಮಿತ್ರ, ಗೆಳೆಯನೆಂದು ಗುರುತಿಸ್ತಾರೆ. ಅಂತಹ ಆಕಾಶದ ಆಭರಣನಾದಂತಹ ಪೂಷನ್ ಸೂರ್ಯ, ಅವನನ್ನ ಯಾರಾದ್ರೂ ನಮಸ್ಕಾರ ಮಾಡದೇ ಇರಬಹುದಾ? ಹೀಗೆ ಕವಿ ಇಲ್ಲಿ ಎಲ್ಲರೂ ನಮಸ್ಕಾರ ಮಾಡಲೇಬೇಕು ಅಂತಹ ಒಂದು ಸ್ವಭಾವ, ಅಂತಹ ಒಂದು ಕಾರ್ಯವನ್ನ ಪ್ರತಿನಿತ್ಯ ಸೂರ್ಯ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾನೆ. ಸರೀಸೃಷ್ಟಿ ಎಂಬುದು ತುಂಬಾ ವಿಶೇಷವಾದಂತಹ ಪ್ರಯೋಗ. ಯಂಗ್ಲುಗಂತ ಪ್ರಯೋಗ ಈ ಒಂದು ಪದದಲ್ಲಿ ನಮಗೆ ಕಾಣ ಸಿಗುತ್ತೆ. ವೃಷ್ಟಿಂ ಘೃಷ್ಟಿಭಿರಾರಚಯ್ಯ ತುಷ್ಟಿಂ ಸರೀಸೃಷ್ಟಿ. ತುಂಬಾ ಚಮತ್ಕಾರವಾಗಿ ಶಬ್ದಗಳನ್ನ ಉಪಯೋಗಿಸಿ ಈ ಶ್ಲೋಕವನ್ನ ಕವಿ ರಚಿಸಿದ್ದಾರೆ. ಇನ್ನು ಜಗತ್ತಿನಲ್ಲಿ ಯಾವತ್ತು ಭೂಮಿಯ ಮೇಲೆ ಸೂರ್ಯನನ್ನ ಕಾಣೋದಿಲ್ಲವೋ, ಅಂಧಕಾರವೇ ಹೆಚ್ಚಿರುವಂತಹ ದಿನವನ್ನ ಜನರೆಲ್ಲರೂ ದುರ್ದಿನ ಅಂತ ಕರೆಯುತ್ತಾರೆ. ಮೇಘಾಚ್ಛಿನ್ನಂತು ದುರ್ದಿನಂ ಎಂಬ ಇನ್ನೊಂದು ವಾಕ್ಯವು ಕೂಡ ಪ್ರಸಿದ್ಧವಾದಂತಹದ್ದೇ. ಸೂರ್ಯ ಬರದೇ ಇದ್ರೆ ದುರ್ದಿನವೂ ಆಗು ಹೋಗುತ್ತೆ ಈ ಭೂಮಿಗೆ. ಅಷ್ಟೇ ಅಲ್ಲ, ಸರಸ್ಸಿನಲ್ಲಿ ಸರೋವರದಲ್ಲಿರುವಂತಹ ಕಮಲಗಳ ಸರಣಿಯನ್ನ ಅವನು ಅರಳಿಸ್ತಾನೆ. ಇನ್ನು ಮನುಷ್ಯರ ರೋಗವನ್ನ
ಹೋಗಲಾಡಿಸುವ ಸಾಮರ್ಥ್ಯವೂ ಕೂಡ ಈ ಒಂದು ಆದಿತ್ಯನಿಗೆ ಇದೆ ಎಂಬುದಾಗಿ ಮುಂದಿನ ಶ್ಲೋಕವನ್ನ ಕವಿ ರಚಿಸ್ತಾರೆ. ಯದಾ ನ ಪಶ್ಯಂತಿ ತಮೋ ವಿಮರ್ದಿನಂ ರವಿಂ ಜನಾಸ್ತತ್ ಕಥಯಂತಿ ದುರ್ದಿನಂ. ಯದಾ ಜನಾಃ ತಮೋ ವಿಮರ್ದಿನಂ ದಿನಂ ಪಶ್ಯಂತಿ ರವಿಂ ನ ಪಶ್ಯಂತಿ ತತ್ ದುರ್ದಿನಂ ಕಥಯಂತಿ. ಹೀಗೆ ಅನ್ವಯವನ್ನು ಮಾಡ್ಕೋಬೇಕು. ಇದರ ಉತ್ತರಾರ್ಧ ತುಂಬಾ ವಿಶೇಷವಾಗಿರುವಂತದ್ದು. ಧಿನೋತಿ ಚಾಂಭೋಜತತಿಂ ಸರೋಗತಾಂ ಧುನೋತ್ಯಸೌ ದೇಹಭೃತಾಂ ಸರೋಗತಾಂ. ಧಿನೋತಿ ಧುನೋತಿ ಎಂಬುದಾಗಿ ಶಬ್ದ ಪ್ರಯೋಗಗಳು. ಸರೋಗತಾಂ ಎಂಬ ಒಂದೇ ಶಬ್ದವನ್ನ ಎರಡು ಅರ್ಥಗಳಲ್ಲಿ, ಎರಡು ಜಾಗಗಳಲ್ಲಿ, ಒಂದೇ ಶ್ಲೋಕದಲ್ಲಿ ಕವಿಯು ಬಳಸಿದ್ದಾರೆ. ಸರಸ್ ಎಂಬ ಸಕಾರಾಂತ ಶಬ್ದಕ್ಕೆ ಸರೋವರ ಎಂಬರ್ಥ. ಗತಾಂ ಎಂದರೆ ಅಲ್ಲಿ ಇರುವಂತಹ, ಸರೋವರದಲ್ಲಿ ಇರುವಂತಹ ಎಂಬ ಅರ್ಥದಲ್ಲಿ ಸರೋ ಗತಾಂ ಎಂಬ ಶಬ್ದ ಅಂಭೋಜತತಿಯ ವಿಶೇಷಣವಾಗಿ ಬರೆದಿದ್ದಾರೆ. ಸಮಾನ ಶಬ್ದವನ್ನ ಬೇರೆ ಅರ್ಥದಲ್ಲಿ ಕೊನೆಯ ವಾಕ್ಯದಲ್ಲಿ ಸೇರಿಸ್ತಾರೆ. ಅಲ್ಲಿ ಸರೋಗತಾಂ ಎಂಬುದಲ್ಲಿ ಸರೋಗತಾಂ ಎಂಬ ಪದ ವಿಭಾಗವನ್ನು ನಾವು ಮಾಡಿಕೊಡಬೇಕು. ರೋಗತ ಅಂತಂದ್ರೆ ರೋಗದ ಭಾವ, ರೋಗದ ಧರ್ಮ. ರೋಗತಯಾ ಸಹ ಸರೋಗತ ತಾಂ ಸರೋಗತಾಂ. ರೋಗದ ಜೊತೆಯಲ್ಲಿ ರೋಗ ಸಹಿತತೆ ಎಂಬುದಾಗಿ ಇದನ್ನು ಅರ್ಥ ಮಾಡಿಕೊಳ್ಳಬಹುದು. ದೇಹಭೃತ್ ಎಂದರೆ ಮನುಷ್ಯ ಎಂಬರ್ಥ. ಮನುಷ್ಯರ ರೋಗಗಳನ್ನು ನಿವಾರಿಸುವ ಸಾಮರ್ಥ್ಯ ಆ ಆದಿತ್ಯನಲ್ಲಿದೆ. ಹಾಗಾಗಿಯೇ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಎಂಬ ವಾಕ್ಯವನ್ನು ನಾವು ಗಮನಿಸ್ತೇವೆ. ಹೀಗೆ ಸರೋಗತಾಂ ಎಂಬ ಒಂದೇ ಶಬ್ದವನ್ನ ಎರಡು ಬೇರೆ ಅರ್ಥದಲ್ಲಿ ಒಂದೇ ಶ್ಲೋಕದಲ್ಲಿ ಕವಿಯು ಬಳಸಿದ್ದಾರೆ.